ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕನಸು ಹೊತ್ತು ವಿಮಾನ ಏರಿದವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರ್ತಾನೆ ಇದೆ. ಹಾಸ್ಟೆಲ್ನಲ್ಲಿ ಗಾಯಗೊಂಡವರ ನರಳಾಟ ಹೇಳತೀರದಾಗಿದೆ. ಎರಡನೇ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ವಿಮಾನ ಪತನಕ್ಕೆ ಕಾರಣ ಏನು ಅನ್ನೋದು ಅದರಲ್ಲಿ ಅಡಕಾಗಿದೆ. ದುರಂತದಲ್ಲಿ ಮಡಿದವರ ಗುರುತು ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಡಿಎನ್ಎ ಜೊತೆಗೆ ಡೆಂಟಲ್ ಫೋರೆನ್ಸಿಕ್ ಪರೀಕ್ಷೆ ನಡೀತಾ ಇದೆ. ಘನಘೋರ ವಿಮಾನ ಅಪಘಾತ ನಡೆದ ಸ್ಥಳದಲ್ಲಿ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ದುರಂತದ ಕಣ್ಣೀರ ಕಥೆಗಳನ್ನು ತೆರೆದಿಡ್ತಾ ಇದೆ. ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಏರ್ಪೋರ್ಟ್ಗಳ ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತವಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣ ದೇಶದ ಏರ್ಪೋರ್ಟ್ಗಳಿಗೆ ಮಾದರಿಯಾಗಿ ನಿಂತಿದೆ. ಕಟ್ಟುನಿಟ್ಟಿನ ನಿಯಮಗಳ ಪಾಲನೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಅತಿ ಸೇಫೆಸ್ಟ್ ಅನ್ನೋ ಪ್ರಶಂಸೆಯನ್ನು ಪಡೆದಿದೆ. ರಾಜ್ಯದಲ್ಲಿ ಮತ್ತೆ ಜಾತಿ ಜಟಾಪಟಿ ಶುರುವಾಗಿದೆ. ಜಾತಿ ಗಣತಿ ಮರು ಸಮೀಕ್ಷೆಗೆ ಸರ್ಕಾರ ಸಜ್ಜಾಗಿದೆ. ಆಡಳಿತ ವಿಪಕ್ಷಗಳ ಮಧ್ಯೆ ಮತ್ತೆ ಕ್ಯಾಸ್ಟ್ ಕದನ ನಡೀತಾ ಇದೆ. ಕಾಲ್ತುಳಿತ ಕೇಸ್ ಮುಚ್ಚಿ ಹಾಕಲು ಜಾತಿ ಶೀಲ್ಡ್ ಬಳಕೆಯಾಗಿದೆ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ಜಾತಿ ಸಮೀಕ್ಷೆಗೆ ಕೈ ನಾಯಕರು ಬಹುಪರಾಕ್ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಮತ್ತಷ್ಟು ಕಡು ಕಪ್ಪಾಗಿದೆ. ಇಸ್ರೇಲ್ ಇರಾನ್ ಮಧ್ಯೆ ಸಮರ ಶಂಕ ಮತ್ತಷ್ಟು ಕರ್ಕಶವಾಗಿ ಮೊಳಗಿದೆ. ಇಸ್ರೇಲ್ ಮಾಡಿದ ದಾಳಿಗೆ ಇರಾನ್ ಪ್ರತೀಕಾರಕ್ಕಾಗಿ ಹಾತೊರೆದಿದೆ. ನೇತನ್ಯಾಹು ದೇಶದ ಮೇಲೆ ಇರಾನ್ ಮಿಸೈಲ್ ಮಳೆ ಸುರಿದು ಸಾವು ನೋವಿಗೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.